صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ನಿಮ್ಮ ಮಕ್ಕಳು ನಿಮ್ಮನ್ನು ಸ್ವರ್ಗಕ್ಕೆ ಕೊಂಡೊಯ್ಯಬೇಕಾದರೆ ನೀವು ಇದನ್ನು ಮಾಡಿ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ನಬೀನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಮನ್ ಸಲಕ ತ್ವರೀಕನ್ ಯಲ್ತಮಿಸು ಫೀಹಿ ಇಲ್ಮನ್, ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕಲಿಯುವಂತಹ ದಾರಿಯಲ್ಲಿ ಯಾರಾದರೂ ಸಂಚರಿಸಿದರೆ ಸಹಲಲ್ಲಾಹು ಲಹು ಬಿಹಿ ತ್ವರೀಕನ್ ಇಲಲ್ ಜನ್ನ, ಸ್ವರ್ಗಕ್ಕಿರುವಂತಹ ಮಾರ್ಗವನ್ನು ಅಲ್ಲಾಹನು ಆತನಿಗೆ ಸುಲಭವಾಗಿಸಿಕೊಡುತ್ತಾನೆ ಎಂದು. ಅಂದರೆ ನಿಮ್ಮ ಮಕ್ಕಳನ್ನು ನೀವು ಧಾರ್ಮಿಕ ವಿದ್ಯಾಭ್ಯಾಸಕ್ಕೆ ಕಳುಹಿಸುವುದಾದರೆ ಖಂಡಿತವಾಗಿಯೂ ನಾಳೆ ಅವರು ನಿಮ್ಮ ಕೈಯನ್ನು ಹಿಡಿದುಕೊಂಡು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ ಎಂದು. ಆದ್ದರಿಂದ ನಿಮ್ಮ ಮಕ್ಕಳಿಗೆ ನೀವು ಲೌಕಿಕ ವಿದ್ಯಾಭ್ಯಾಸವನ್ನು ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ನೀವು ಕಲಿಸುತ್ತೀರೋ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು ನೀವು ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕಲಿಸಬೇಕು. ಇಲ್ಲದಿದ್ದರೆ ಇಂದು ನಾವು ಕೇಳುತ್ತಿರುವಂತಹ ಮಗ ತಾಯಿಯನ್ನು ಕೊಂದ, ಮಗಳು ತಂದೆಯನ್ನು ಕೊಂದಳು ಎಂಬಂತಹ ವಾರ್ತೆ ಅದು ನಾಳೆ ನಮ್ಮ ಮನೆಗಳಿಂದಲೂ ಬರಬಹುದು. ಆದ್ದರಿಂದ ನಿಮ್ಮ ಮಕ್ಕಳು ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂತಹ ಮಕ್ಕಳಾಗಬೇಕಾದರೆ ನೀವು ಮಾಡಬೇಕಾದದ್ದು ಅವರಿಗೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡಬೇಕು. ಯಾವತ್ತು ನಿಮ್ಮ ಮಕ್ಕಳು ಧಾರ್ಮಿಕ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೋ ಅಂದಿನಿಂದ ಅವರಲ್ಲಿ ಕೆಟ್ಟ ಸ್ವಭಾವಗಳು, ದುಷ್ಕೃತ್ಯಗಳು ಅವರ ಜೀವನದಲ್ಲಿ ಕಾಣಲು ಸಾಧ್ಯವಾಗುತ್ತೆ. ಆದ್ದರಿಂದ ಮಕ್ಕಳಿಗೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡಿ, ಮಗನನ್ನು ಒಬ್ಬ ಆಲಿಮನನ್ನಾಗಿ ಮಾಡಿ. ಖಂಡಿತವಾಗಿಯೂ ನಾಳೆ ಪರಲೋಕದಲ್ಲಿ ನಿಮಗೆ ಉಪಕಾರಕ್ಕೆ ಬರಲಿದೆ. ಅಲ್ಲಾಹನು ನಮ್ಮೆಲ್ಲರನ್ನು, ನಮ್ಮ ತಂದೆ ತಾಯಿಯರನ್ನು ಕೈ ಹಿಡಿದುಕೊಂಡು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂತಹ ಮಕ್ಕಳ ವಿಭಾಗದಲ್ಲಿ ಅಲ್ಲಾಹನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.